ಇದು ತುಳುನಾಡಿನ ದೈವಾರಾಧನೆಯ ಪರಂಪರೆಯ ಮಟ್ಟಿಗೆ ಇವತ್ತಿನ ದಿನವನ್ನು ನಿಜಕ್ಕೂ ಕೂಡ ನಾವು ಇತಿಹಾಸದ ಪುಟಗಳಲ್ಲಿ ಬರೆದಿಡಬೇಕು. ಯಾಕಂದರೆ ಕಳೆದ 18-20 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ದೈವಾರಾಧನೆ ನಡೆದಿರಲಿಲ್ಲ. ಒಂದು ಪೆಟ್ರೋಲಿಯಂ ಕಂಪನಿಯ ಕಾರಣಕ್ಕೆ ಮತ್ತು ಅವರ ತಾಂತ್ರಿಕವಾಗಿ ಒಂದಷ್ಟು ಇದ್ದಂಥ ನಿರ್ಬಂಧದ ಕಾರಣಕ್ಕೋಸ್ಕರ ಇಲ್ಲಿ ದೈವಾರಾಧನೆ ಆಗಿರಲಿಲ್ಲ. ಆ ದೈವಗಳು ಕೊಟ್ಟಂತಹ ಸೂಚನೆ ಎಚ್ಚರಿಕೆಗಳ ತರುವಾಯ ನಡೆದಂಥ ಬಹಳ ದೊಡ್ಡ ವಿದ್ಯಮಾನಗಳ ಬಳಿಕ ಇಲ್ಲಿ ಮತ್ತೆ ದೈವಾರಾಧನೆ ಆರಂಭ ಆಗಿರುವಂಥದ್ದು. ನನಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪೆರ್ಮುದೆಯ ಕಾಯರ್ಕಟ್ಟೆ ಅನ್ನುವಂಥ ಜಾಗದಲ್ಲಿ ನೀವು ಈ ಒಂದು ಕಟ್ಟೆಯನ್ನು ಕಳೆದ 3 ತಿಂಗಳ ಹಿಂದೆಯೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ಒಂದು ವರದಿಯನ್ನು ಮಾಡಿತ್ತು. ಈ ಒಂದು ಜಾಗ ಪಾಳು ಬಿದ್ದ ರೀತಿಯಲ್ಲಿ ಇದ್ದಂಥ ಜಾಗ, ಇಲ್ಲಿ ಒಂದಷ್ಟು ಗಿಡಗಂಟಿಗಳು ಬೆಳೆದಿತ್ತು. ಈ ಕಟ್ಟೆ ಇದ್ರೂ ಕೂಡ ಅದರ ಈ ಭಾಗದ ಹೊರಭಾಗದಲ್ಲಿ MRPL ಗೋಡೆಗಳಿರುವಂಥ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೇ ದೈವಾರಾಧನೆಯ ಕ್ರಮಗಳು ನಡೆದಿರಲಿಲ್ಲ, ದೈವಗಳ ಆರಾಧನೆ ಆಗಿರಲಿಲ್ಲ. ಇತಿಹಾಸದ ಸೇರ್ತಕ್ಕಂಥದ್ದು ಮತ್ತು ಹಲವು ವರ್ಷಗಳ ಹಿಂದೆ ಇಲ್ಲಿ MRPL ನಿಂದ ಈ ಗ್ರಾಮ ಸ್ಥಳಾಂತರಗೊಳ್ಳುವುದಕ್ಕಿಂತ ಮೊದಲು ಇಲ್ಲಿ ಆಗ್ತಾ ಇತ್ತು. ಆನಂತರ ಒಂದಷ್ಟು ಇಲ್ಲಿ ಆಚರಣೆಗಳಿಗೆ ತೊಡಕುಂಟಾಗಿತ್ತು. ಆದರೆ ಒಬ್ಬ ಒರಿಸ್ಸಾ ಮೂಲದ ಕಾರ್ಮಿಕ, ಮುಸ್ಲಿಂ ಅನ್ಯಧರ್ಮೀಯ ಕಾರ್ಮಿಕನಿಗೆ ದೈವ ಆವಾಹನೆ ಆದ ಬಳಿಕ ಇಲ್ಲಿ ಮತ್ತೆ ಈ ಆಚರಣೆ ಆಗಬೇಕು, ಆಚರಣೆಗಳು ನಡಿಬೇಕು ಅನ್ನುವಂಥ ಸೂಚನೆ ಯಾವಾಗ ಸ್ಪಷ್ಟವಾಗಿ ಸಿಕ್ತೋ ಆ ನಂತರ ಮತ್ತೆ ಈ ಒಂದು ಕಾರ್ಯಗಳು ಇಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿಗೆ 18 ವರ್ಷಗಳಿಗೆ ಬಳಿಕ ಭಂಡಾರ ಎಳೆದಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಗ್ರಾಮಸ್ಥರು ಮತ್ತು ಇಲ್ಲಿನ ದೈವಾರಾಧಕರಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಈಗ ಇಲ್ಲಿ 18-20 ವರ್ಷಗಳ ಬಳಿಕ ದೈವಾರಾಧನೆ ಮತ್ತೆ ಆರಂಭ ಆಗ್ತಾ ಇರುವಂಥದ್ದು ಏನು ಅನ್ನಿಸ್ತಾ ಇದೆ? 18 ವರ್ಷಗಳ ಬಳಿಕ ಅಲ್ಲಿ ಒಂದು ಭಂಡಾರ ಎಳೆದಿರುವಂಥದ್ದು ಏನು? ನೋಡಿ, ಈ ಗ್ರಾಮಸ್ಥರ ಇಡೀ ಪೆರ್ಮುದೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ದೈವ ಆಗಿದ್ದ ವ್ಯಾಘ್ರ ಚಾಮುಂಡಿ ಭಂಡಾರಿಗಳು ತುಳುನಲ್ಲಿ ಪಿಲಿ ಚಾಮುಂಡಿ ಅಂತ ಹೇಳ್ತಾರೆ. ಈ ಪಿಲಿ ಚಾಮುಂಡಿ ದೈವದ ಪ್ರಥಮವಂತವಾದ ಬಂದು ನಿಂತ ಸ್ಥಳ ಈ ಕಾವೇರಿದ ಕಟ್ಟೆ ಗಡುಪಾಡಿ ಸ್ಥಳ. ಈ ಗಡುಪಾಡಿ ಸ್ಥಳದಲ್ಲಿ ನೇಮ ನೀರಾಗಿ MRPL ಮತ್ತು ಇಲ್ಲಿ ಸರ್ವೇಶ್ವರದ SEZ ಅಂತೆಲ್ಲ ಕಂಪನಿಗಳಿಂದ ಬಂದುದರಿಂದ ನಮಗೆ ಇಲ್ಲಿ ನೇಮ ಮಾಡಲಿಕ್ಕೆ ಅನಾನುಕೂಲವಾಗುತ್ತಿದ್ದು. ಅಂದರೆ ಕಾರಣ ಅಂದರೆ ಬೇರೆ ಸ್ಥಳದಲ್ಲಿ ಇದರ ನೇಮೋತ್ಸವ ಆಗುತ್ತಿತ್ತು, ಆದರೆ ಇದು ಗಡುಪಾಡಿ ಸ್ಥಳ. ಈ ಸ್ಥಳದಲ್ಲಿ ನೇಮೋತ್ಸವ ಮಾಡಲಿಕ್ಕೆ ಕಂಪನಿಯವರ ಕೆಲವು ನಿರ್ಬಂಧಗಳಿತ್ತು. ಆದರೆ ಕಳೆದ ಒಂದು 2-3 ವರ್ಷದಿಂದ ನೀವು ಮುಂದೆ ಹೋಗಿ ನಾನು ನಿಮ್ಮಿಂದ ಒಟ್ಟಿಗೆ ಬರ್ತೇನೆ, ಆ ಕಾರ್ಯಗಳನ್ನು ನೀವು ಹಿಂದೆ ನಿಂತೀರಿ, ಅದನ್ನು ಆಗಬಾರ್ದು, ನೀವು ಮುಂದೆ ಹೋಗಿ ನಾವು ನಿಮ್ಮಿಂದ ಬಂದು ಎಂಥದ್ದು ಸಮಸ್ಯೆ ಇದ್ದರೂ ಅದನ್ನು ಪರಿಹಾರ ಮಾಡಿ ನಾನು ಕೊಡ್ತೇನೆ, ಕಂಪನಿಯವರಿಗೆ ನಾನು ಇದು ಮಾಡ್ತೇನೆ ಅಂತ ಹೇಳಿದರು. ಆ ಪ್ರಕಾರ ನಾವು ಆ ದೈವದ ಪ್ರೇರಣೆ ಪಟ್ಟು ಮೊನ್ನೆ ದಿವಸ ಇಲ್ಲಿ MRPL ಕಂಪನಿ ಮತ್ತು ಇದಕ್ಕೆ ಪರಿಸರದಲ್ಲಿ ಇದ್ದೆಲ್ಲ ಕಂಪನಿಗಳನ್ನು ನಾವು ಅಲ್ಲಿ ಹೋಗಿ ಹಾಗೆ ನಮಗಿಂತಲೂ ಮುಂಚೆ ದೈವ ಹೋಗಿದೆ ಅಂತ ಒಂದು ಸಂಕಲ್ಪ ಇತ್ತು. ಅದೇ ಪ್ರಕಾರ ದೈವ ನಮಗಿಂತ ಎಲ್ಲೆಲ್ಲಿ ನಾವು ಎಲ್ಲ ಕಂಪನಿಯವರು ನಮಗೆ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ನೀವು ಅಲ್ಲಿ ಯಾವ ರೂಪ ಎಲ್ಲ ಹಾಕಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸಿಕೊಂಡು ಬನ್ನಿ, ನಮಗೆಲ್ಲ ಸಂಪೂರ್ಣ ಸಹಕಾರ ಉಂಟಂತ ಕಂಪನಿಯವರು ಹೇಳಿದ್ದಾರೆ. ಇದಕ್ಕಿಂತ ಇದು ನಮ್ಮ ಇಡೀ ಪೆರ್ಮುದ ಗ್ರಾಮಕ್ಕೆ ಬಹಳ ಒಂದು ಸಂತೋಷದ ವಿಷಯ. ಅಂಥದ್ದೊಂದು ಉಳಿದುವಾದ ಒಂದು 18 ವರ್ಷದಿಂದ ಉಳಿದುವಂಥ ಒಂದು ನೇಮೋತ್ಸವ ಇವತ್ತು ಇಡೀ ಆಗ್ತದೆ ಅಂದರೆ ನಮಗೆ ನಮಗೂ ಒಂದು ಇಡೀ ಗ್ರಾಮಸ್ಥರಿಗೂ ಸಂತೋಷವಾದ ಒಂದು ವಿಷಯ. ಇದು ಇಡೀ ದೇವರು ಇಲ್ಲಿಗೆ ಇಡೀ ಗ್ರಾಮಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ದೇವರಿಂದ ಬಿಟ್ಕೊಳ್ತೇವೆ ಅಷ್ಟು. ಈಗ 18 ವರ್ಷಗಳ ಬಳಿಕ ಈ ಒಂದು ಜಾಗಕ್ಕೆ ಭಂಡಾರ ಬಂದಿರುವಂಥದ್ದು, ದೈವದ ಅಭಯ ಕೂಡ ನಿಮಗೆ ಸಿಕ್ಕಿದೆ, ಇವತ್ತು ದೈವಾರಾಧನೆ ಕೂಡ ಆಗಲಿಕ್ಕಿರುವಂಥ ಏನು ಹೇಳ್ತಾರೆ? 18 ನಾವು ಈ ದೈವದ ಚಾಕರಿ ಮಾಡಲಿಕ್ಕೆ ಶುರು ಮಾಡಿ ವ್ಯಾಘ್ರ ಚಾಮುಂಡಿದು ನಾವು ಅದು ಮೂರ್ತಿ, ಅದರ ಮುಖಮೂರ್ತಿ ಅಂತ ಉಂಟು, ಅದನ್ನು ಮುಖಮೂರ್ತಿ ನಮ್ಮ ತಂದೆಯವರು ಮಾಡ್ತಿದ್ದರು. ನಮ್ಮ ತಂದೆಯವರು ಸಾಧಾರಣ 50 ವರ್ಷ ಅವರು ಮಾಡ್ತಿದ್ದರು. ಅದರ ನಂತರ ಅವರು ಇದಾದ ನಂತರ ನಮಗೆ ಅದು ಬಂತು, ನಾವು ಮಾಡಿದ್ವಿ. ಇದು 34 ವರ್ಷ ಆಯಿತು, 35 ವರ್ಷ ಆಯಿತು ನಾವು ಅದರ ಚಾಕರಿ ಮಾಡಲಿಕ್ಕೆ ಶುರು ಮಾಡಿ. ನಾವು ಅದರ ನಾವು ಏನಿರಲಿಲ್ಲ, ನಮ್ಮ ಹತ್ರ ಎಂಥ ಆಸೆ ಗೀಸೆ ಅದು ಯಾವುದಿರಲಿಲ್ಲ. ಆದರೆ ಈ ದೈವದ ಚಾಕರಿ ಮಾಡಿದ ನಂತರ ನಾನು 35 ವರ್ಷದಿಂದ ನಾವು ಈಗ ಒಂದು ದೊಡ್ಡ ಕಂಪನಿ ಅಂದರೆ ಒಂದು 500 ಜನ ನನ್ನ ಹತ್ರ ದುಡಿತಾರೆ. ನಾವು ಇದು ದೈವದ ಚಾಕರಿ ಮಾಡಿದ ಹಣಕ್ಕೆ ತಗೊಳ್ಳಿಕ್ಕೆಲ್ಲ. ಇಷ್ಟುವರೆಗೆ ನಮ್ಮ ತಂದೆ ಆಗಲಿ ನಾವಾಗಲಿ ಅದು ದೈವದ ಪ್ರಸಾದ ಅಂತ ನಾವು ಚಾಕರಿ ಮಾಡ್ತಿದ್ದೇನೆ. ಆದರೆ ನಮ್ಮನ್ನು ದೈವ ಬಿಡಲಿಲ್ಲ, ನಮ್ಮನ್ನು ಇಷ್ಟುವರೆಗೆ ಬಿಡಲಿಲ್ಲ, ಇನ್ನೂ ಬಿಡುವುದಿಲ್ಲ ದೈವ. ಅದಕ್ಕೆ ನಾವು ಅದರ ಚಾಕರಿ ಏನು ಆಗ್ತದೆ ನಮ್ಮಿಂದ ನಾವು ಅದರ ಚಾಕರಿ ಮಾಡೋದು. 35 ವರ್ಷದಿಂದ ನಾವು ಚಾಕರಿ ಮಾಡ್ತೇನೆ. ಆದರೆ ಎಲ್ಲಿ ಹೋದರೆ ಸಹ ವ್ಯಾಘ್ರ ಚಾಮುಂಡಿ ಐವರ್ ಸತ್ಯಲು ಒರಿ ಉಳ್ಳಯ 5 ಸತ್ಯಲು ಅಂತ ಈ ದೈವದ ಹೆಸರೇ ಒರಿ ಉಳ್ಳಯ ಧರ್ಮತ್ತಿನ 5 ಸತ್ಯಲು ಅಂತ ಹೆಸರು. 5 ದೈವಗಳು ಒಟ್ಟಿಗೆ, ಅದರ 5 ದೈವ ಜಾಸ್ತಿ ಉಂಟು, 5 ಅಲ್ಲ ಜಾಸ್ತಿ ಉಂಟು, ಆದರೆ ಒರಿ ಉಳ್ಳಯ 5 ಸತ್ಯಲು ಅಂತ. ಅದು ನಮ್ಮ ಪೆರ್ಮುದೆ 5 ದಿವಸ ಜಾತ್ರೆ. ಇದು ಕೊಡಿಯೇರಿ ಆಗೋದು, ಅದರ ನಂತರ ಕೊಡಿಯೇರಿ ಆಗೋದು ನಮ್ಮ ಸೋಮನಾಥೇಶ್ವರ ದೇವಸ್ಥಾನ. ಅಲ್ಲಿಗೆ ಈ 2 ದೈವ ಭೇಟಿ ಮಾಡಲಿಕ್ಕೆ ಉಂಟು, ಹೋಗ್ಲಿಕ್ಕೆ ಉಂಟು. ಇದೇ ಥರ ಭಂಡಾರ. ಇದು 4 ಗಡುಪಾಡಿ ಜಾಗ ಉಂಟು ಇದಕ್ಕೆ. 4 ಇದು ಒಂದು ಭಟ್ರಕೋಳಿ, ಒಂದು ತಾಕೆರದಟ್ಟೆ, ಒಂದು ಮೌಂಟ್ ಕೋಳಿ ಅಂತ 4 ಗಡುಪಾಡಿ ಜಾಗ ಉಂಟು. ಆದರೆ ಇದು ಹೇಗೆ ಅಂದರೆ ಇದರದ್ದು ಪ್ರಸಾದ ತೆಗೊಂಡು ಎಷ್ಟೇ ಜನ ಅಂದರೆ ಇದಕ್ಕೆ ಸಂಬಂಧಪಟ್ಟಿದವರಿಗೆ, ಇದಕ್ಕೆ ಗಡಿ ಹಿಡಿದವರು ಸಂಬಂಧಪಟ್ಟಿದವರಿಗೆ ಅವರು ಮದುವೆಯಾಗಿ ಮಕ್ಕಳಿರಲಿಲ್ಲ.
ಇದಕ್ಕೆ ಸಂಬಂಧಪಟ್ಟಿದ್ದವರು, ಹೆಸರು ಹೇಳೋದಿಲ್ಲ ನಾವು, ಗಡಿ ಹಿಡಿದು ಅವ್ರಿಗೆ ಮಕ್ಕಳಿರಲಿಲ್ಲ. ಅದು ದೈವಕ್ಕೆ ನಾವು ಒಂದು ಕೋಲ ಕೊಡ್ತೇನೆ, ಒಂದು ಸೇವೆ ಕೊಡ್ತೇನೆ, ನಮಗೆ ಒಂದು ಇದು ಸಂಸಾರ ಆದರೆ ಅಂತ. ಅದು ಅವರಿಗೆ 4 ಮಕ್ಕಳಾಯಿತು. ಇದು ನಮ್ಮ ಗೊತ್ತಿದ್ದ ವಿಷಯ, ರಿಯಲ್. 4 ಮಕ್ಕಳಾಯಿತು. ಅವರು ಮತ್ತು ಅವರ ಕುಟುಂಬ ಎಲ್ಲ ಸೇರಿ ಅವರು 4 ಮಕ್ಕಳಾಗಿದೆ ಅವರಿಗೆ. ಅದಕ್ಕೆ ತುಂಬ ಜನ ಇದ್ದಾರೆ. ಇದಕ್ಕೆ ದೈವಕ್ಕೆ ಪ್ರಸಾದ 48 ದಿವಸ ಪ್ರಸಾದ ತಗೊಂಡು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದ್ದು ತುಂಬ ವಿಶೇಷದಲ್ಲಿ ನಮ್ಗೆ ಗೊತ್ತಿದ್ದಲ್ಲಿ ಒಂದು 10 ಸೇವೆ ಆಗಿದೆ. ಇಲ್ಲಿ ಜಾಸ್ತಿ ಆಗಿದೆ ನಮ್ಮ ಬುದ್ಧಿ. ಅಷ್ಟು ಪವರ್ಫುಲ್ಲು ದೈವ. ನಾವು ಎಲ್ಲ ನಮ್ಮ ಊರಿನವ್ರಿಗೆ ಗೊತ್ತು, ನಾವು ಹೇಳಲಿಕ್ಕಿಲ್ಲ. ನಮ್ಮ ಊರಿನವರಿಗೆ ಇದರದ್ದು ದೇವದೇವ್ರದ್ದು ಅಂತ ಗೊತ್ತುಂಟು. ಆದರೆ ಇದು ಯಾಕೆ ಹೇಳುವುದಂದರೆ ನಮ್ಮ ಈ ದೈವದೇವ್ರದ್ದು ಸ್ವಲ್ಪ ಹೊರಗೆಲ್ಲ ಪರಿಚಯ ಆಗಬೇಕಂತ ನಾವು ಹೇಳೋದು ಅಷ್ಟೇ. ಇದಕ್ಕೆ ಎಲ್ಲ ಊರಿನವ್ರು ಬಂದು ಯಾರು ನಮ್ಮ ಪೆರ್ಮುದೆ ಗ್ರಾಮ ಒಂದಲ್ಲ, ನಮ್ಮ ಬಜ್ಪೆ ಗ್ರಾಮ ಉಂಟು, ಕಲ್ವಾರ್ ಗ್ರಾಮ ಉಂಟು, ತೋಕೂರು ಗ್ರಾಮ ಉಂಟು, ಈ ಕಡೆಯಿಂದ ಗ್ರಾಮ ಎಲ್ಲ ದೈವ ಎಲ್ಲ ಕಡೆ ಉಂಟು. ಆದರೆ ಎಲ್ಲರೂ ಬಂದು ಇದರದ್ದು ಗಂಧ ಪ್ರಸಾದ ತಗೊಂಡು ದೇವರದ್ದು ಸಹಾಯ ತಗೊಂಡು ಇದಕ್ಕೆ ಸಹಕಾರ ಮಾಡಬೇಕಂತ ನಾವು ಇಷ್ಟೇ ಕೇಳ್ಕೊಳ್ಳೋದು ಅಷ್ಟೇ. ನಾವು ಈ ಸಿನಿಮಾಗಳ ಮೂಲಕ ತೀರಾ ಇತ್ತೀಚೆಗೆ ಒಂದು ಇಡೀ ತುಳುನಾಡಿಗೆ ಗೊತ್ತಿತ್ತು, ಅದನ್ನು ಹೊಸದಾಗಿ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಮತ್ತೆ ಈ ರೀತಿಯಾದಂಥ ಘಟನೆಗಳು ನಮಗೆ ಸಾಕ್ಷೀಕರಿಸ್ತಾ ಇದೆ, ಪುಷ್ಟೀಕರಿಸ್ತಾ ಇರುವಂಥ ದೈವದ ವಿಚಾರದಲ್ಲಿ ಏನು ಹೇಳಿ? ನೋಡಿ, ಸೌತ್ ಕೇಂದ್ರದಲ್ಲಿ ತುಳುನಾಡಂದರೆ ದೈವಾರಾಧನೆಯಲ್ಲೇ ಜೀವಿಸಿದವರೆಲ್ಲರೂ. ತುಳುನಾಡಂದರೆ ದೈವಗಳೇ, ನಾಗದೇವರು ಮತ್ತು ದೈವಗಳು ಇಲ್ಲದ ಮನೆಯೇ ಇಲ್ಲ, ಗ್ರಾಮನೂ ಇಲ್ಲ, ಊರಿನೇ ಇಲ್ಲ. ಯಾಕಂದರೆ ಎಲ್ಲರೂ ಕಲಿತೆ ದೈವಗಳು ಯಾಕೆ ಬೇಕು. ಈಗ ಕೆಲವರು ಹೊರದೇಶದಲ್ಲಿ ಇದ್ದಾರೆ, ಕೆಲವರಿಗೆ ದೈವ ಏನಂತಲೂ ಗೊತ್ತಿಲ್ಲ. ದೈವದು ಈಗ ನಾನು ಒಂದೇ ಜನರ ಹತ್ರ ಬೇಡ್ಕೊಳ್ಳೋದು, ಪ್ರತಿಯೊಂದು ಮಕ್ಕಳಿಗೂ ಕೂಡ ದೈವ ನಾಗದೇವರು ಏನಂತ ನೀವು ತೋರಿಸಿಕೊಡಿ, ಎಲ್ಲರಿಗೆ ಅವರಿಗೆ ಹೇಳಿ. ಯಾಕೆಂದರೆ ದೇವರು ಯಾವತ್ತೂ ಯಾರನ್ನೂ ಬಿಡಲ್ಲ, ಖಂಡಿತವಾಗಿ ಬಿಡಲ್ಲ. ಯಾಕಂದರೆ ಅಂದರೆ ಒಂದು 100 ರೂಪಾಯಿ ಸಂಬಳದಲ್ಲಿ ನಮ್ಮ ತಂದೆ ದುಡಿದವರಿದ್ದಾರೆ. 100 ರೂಪಾಯಿ ಸಂಬಳದಲ್ಲಿ. ನಾನು ಹೊರದೇಶದಲ್ಲಿ 10 ವರ್ಷ ನಾನು ಗಲ್ಫ್ ಕಂಟ್ರಿ ದುಬೈಯಲ್ಲಿದ್ದೇನೆ. ಅದು ನಾನು ಕನಸಿನಲ್ಲೂ ಎಣಿಸಲಿಲ್ಲ ಇಂಥ ಒಂದು ದೈವದ ಚಾಕರಿ ನಾನು ಇಷ್ಟು ದೊಡ್ಡ ಜಾಗದಲ್ಲಿ ಹೋಗಿ ಮಾಡ್ತೇನೆ ಅಂತ ನಾನು ಎಣಿಸಲಿಲ್ಲ. ಯಾಕೆ ಶಿಬರೂರು ಕೊಡಮಂತ ದೇವಸ್ಥಾನದಲ್ಲಿ ನನಗೆ ಅಂದರೆ ತಿಗಲಿತ್ತಿನಾಯಕ ತಿಬಾರ ಅಂತ ದೊಡ್ಡ ಕ್ಷೇತ್ರ ಅದು. ಯಾಕಂದರೆ ಲಕ್ಷಗಟ್ಟಲೆ ಜನ ಬರ್ತಾರೆ ಅಲ್ಲಿಗೆ. ಅಲ್ಲಿ ದೈವಗಳ ಹತ್ರ ಕೇಳಬೇಕಂತಲ್ಲ, ಒಂದು 4 ಕಂಬದ ಮಧ್ಯೆ ಅವರು ಬೇಡಿಕೊಂಡು ಹೋದರೆ ಮೇಲ್ಕಾಲಕ್ಕೆ ಬಂದು ಅವರೇ ಹೇಳ್ತಾರೆ ನಾವು ಕೊಂಡೋದಂಥ ಕೆಲಸ ಕಾರ್ಯಗಳೆಲ್ಲ ಒಳ್ಳೆಯದಾಗಿದೆ ಅಂತ. ಯಾಕಂದರೆ ಸೌತ್ ಕೇಂದ್ರದಲ್ಲಿ ದೈವಗಳನ್ನು ಬಿಡುವುದಿಲ್ಲ ಅಂತ ನೋಡಿದರೆ ಉದಾಹರಣೆ ಈ ಮಣ್ಣೀಗ. ಯಾಕೆಂದರೆ MRPL ಅಂದರೆ ದೊಡ್ಡ ಕಂಪನಿ, ಅದು ದೇವರ ಬಗ್ಗೆ ಅವರು ಅಷ್ಟು ಇದು ಕಾಳಜಿ ಕೊಡುವುದಿಲ್ಲ. ಯಾಕಂದರೆ ಮೊನ್ನೆ ಒಂದು ದಿವಸ ಒಂದು ಮುಸ್ಲಿಂ ಹುಡುಗನಿಗೆ ಆವೇಶ ಬಂದು ನಾನು ಈ ಮಣ್ಣಲ್ಲಿ ಇದ್ದೇನೆ ಅಂತ ತೋರಿಸಿಕೊಟ್ಟದು ಆ ಪಿಲಿಚಂಡಿ ಕೊಡಮಂತಾಯಿ. ಆದ ಕಾರಣ ತೋರಿಸಿಕೊಟ್ಟ ನಂತರ ಕೂಡ ಅದು ಎಲ್ಲರೂ ಅವರು ಸಂಬಂಧಪಟ್ಟವರಿಗೆ ಹೇಳಿ ನಾವು ಇದ್ದೇವೆ, ನಾವು ದೈವಗಳು ಇದ್ದೇವೆ, ನೀವು ಭಯ ಪಡುವುದು ಬೇಡ. ಯಾಕಂದರೆ ಈ ಕಂಪನಿ ಹಲವಾರು ವಿಚಾರದಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಸೂಚನೆ ಮೇರೆಗೆ ಅವರು ಮುಂದೆ ಹೋಗಲಿಲ್ಲ. ಆದರೆ ಆ ಹುಡುಗನ ಮೇಲೆ ಆವೇಶ ಬಂದ ನಂತರ ಅವರಿಗೊಂದು ಸೂಚನೆ ಸಿಕ್ಕಿದ್ದು, ದೈವಗಳು ಉಂಟು, ಈ ದೈವಗಳ ಶಕ್ತಿ ಉಂಟು ಅಂತ. ಯಾಕಂದರೆ ಮೊನ್ನೆ ಹುಲಿ ಬಂದು ಹೋಗಿದೆ, ಇಲ್ಲಿ ಹೋಗಿ ತಿರುಗಿ ಕುತ್ಕೊಂಡು ಹೋಗಿದೆ. ಇಲ್ಲಿ ನೋಡಿ, ಎಲ್ಲರೂ ಎದುರು ಇಲ್ಲಿ ಹೇಗೆ ನೇಮ ಮಾಡೋದು, ಹೇಗೆ ಕೋಲನ ಆಡೋದು, ಎಲ್ಲ ಹೇಗೆ ಅಲ್ಲಿ ನಡೀತದೆ ಅಂತ. ಆದರೆ ದೈವಗಳು ಬಿಡಲಿಲ್ಲ, ಖಂಡಿತವಾಗಿ ಬಿಡಲಿಲ್ಲ. ಯಾಕಂದರೆ ಉದಾಹರಣೆಗೆ ನಾನೇ ಇದ್ದೆ, ನಾನು ಎಣಿಸಲಿಲ್ಲ ಚಾಕರಿ ಮಾಡುವಂಥ ಯೋಗ ಕೊಡುವಂಥ. ಒಂದು ವಾರನೂ ಹೋಗಲಿಲ್ಲ ನನಗೆ ಅಲ್ಲಿಂದ ಕಾಲ್ ಬಂತು, ನೀವು ಅಲ್ಲಿಗೆ ಬರಬೇಕು, ಮಾಡಬೇಕು ಅಂತ. ಎಲ್ಲರೂ ಹೇಳಿದರು, ನನಗೆ ಭಯ ಹುಟ್ಟಿಸಿದ್ರು, ಹೇಗೆ ಮಾಡ್ತೀಯಾ ಅಂತ. ಇಲ್ಲ, ನಾನು ಖಂಡಿತವಾಗಿ ನನ್ನಿಂದ ಒಂದು 10 ಮನೆ ಒಳ್ಳೆಯದಾಗುವುದಾದರೆ ನಾನು ಖಂಡಿತವಾಗಿ ಈ ದೈವದ ಕೆಲಸ ಮಾಡ್ತೇನೆ ಅಂತ ಬಂದಿದ್ದೇನೆ. ಇಲ್ಲಿದ ಕಾರಣಿಕೆ ಅಂತ ಖಂಡಿತವಾಗಿ ಅದು ಖಂಡಿತವಾಗ್ಲೂ ಉಂಟು, ಇನ್ನೂ ಉಂಟು. ಮತ್ತೊಂದು, ಈಗ ಈ ಸ್ಥಳಕ್ಕೆ 20 ವರ್ಷದಿಂದ ನಮಗೆ ಈ ಸೇವೆ ಆಗಲಿಲ್ಲ. ಏಕೆಂದರೆ ಇದು ಹೋಗಿ 34 ವರ್ಷ ಆಯಿತು ಈ ಕಂಪನಿಗೆ ಹೋಗಿ. 34 ವರ್ಷದಿಂದ ಆವಾಗ ಏನಾಯಿತು, ಒಂದು 30 ವರ್ಷ ಮುಂಚೆ ನಾವು ಈಗ ಬರುವಾಗ ಇಲ್ಲಿ ಕಂಪನಿಯಲ್ಲಿ, ಇದೇ ಕಂಪನಿಯಲ್ಲಿ ಅಲ್ಲಿಂದ ಹೀಗೆ ಮಾಡ್ತಿದ್ದರು. ಅದನ್ನು ನಾವು ನಮ್ಮ ಈಗ ಅವರು 2-3 ತೀರ್ಕೊಂಡು ಹೋದರು. ಅವ್ರಿಗೆ ಹೇಳಿದೆ, ಈಗ ಬಂದು ಜಾಗಕ್ಕೆ ಹೋಗಿ ಹೇಳಿದೆ. ಅವ್ರಿಗೆ ಹೇಳುವಾಗ ಹೇಳಿದರು. ಮತ್ತು MRPLಗೆ ಹೋಗಿ ಆವಾಗ ಜಾಗ ಬಿಟ್ಟು, ಆವಾಗಲೇ ಬಿಟ್ಟಿದ್ದರು ಜಾಗ, ಕೇಸಲ್ಲಿ ಆಗಿ ಜಾಗ ಬಿಟ್ಟು ಕೊಟ್ಟಿದ್ದರು. ಈಗ ಇಷ್ಟು ಜಾಗ ಮತ್ತು ಇಡೀ ಕಂಪನಿ YMPL ಆಗಲಿ, MRPL ಆಗಲಿ, SZ ಆಗಲಿ, ಎಲ್ಲ ಕಂಪನಿಯವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಅವರು ಸಹ ಸಪೋರ್ಟ್ ಮಾಡಿ, MRPLನವರೆಲ್ಲ ಸಪೋರ್ಟ್ ಮಾಡಿ ಹಣ ಕೊಟ್ಟಿದ್ದಾರೆ, ಎಲ್ಲ ಕಂಪನಿಯವರು. ಇದೇ ಥರ ನಮಗೆ ಪ್ರತಿ 2 ವರ್ಷಕ್ಕೊಂದ್ಸಲ ಇಲ್ಲಿ ಆಗೋದು. ಹಾಗೆ ಎಲ್ಲ ಸಪೋರ್ಟ್ ಮಾಡಬೇಕು. ನಮ್ಮ ಗ್ರಾಮ ಈಗ 1,000 ಮೇಲೆ ಮನೆ ಇತ್ತು, ಈಗ ಮನೆಯೆಲ್ಲ ಹೋಗಿದೆ. ಅದಕ್ಕೆ ಇದೆಲ್ಲರೂ ಊರಿನವರು, ಪರ ಊರಿನವರೆಲ್ಲ ಬಂದು ನಮಗೆ ಅವರು ಸಪೋರ್ಟ್ ಮಾಡಬೇಕಂತ ಅಷ್ಟೇ ನಾವು ಕೇಳ್ತೀವಿ ಅಷ್ಟೇ. ಎಸ್, ಇದಿಷ್ಟು ಇವರು ಮಾತು. ಒಟ್ಟಾರೆಗೆ ಏನಂದರೆ ಸಾವಿರ ವರ್ಷಗಳ ಪರಂಪರೆ, ನಂಬಿಕೆಯನ್ನು ಯಾವ ಜಾಗದಲ್ಲಿ ದೈವಾರಾಧನೆ ಆಗಬೇಕು ಅನ್ನುವಂಥದ್ದನ್ನು ನಿರ್ಧರಿಸುವಂಥದ್ದು ದೈವಗಳ ಹೊರತಾಗಿ ಯಾವುದೋ ಒಂದು ಕಂಪನಿಯೋ ಅಥವಾ ಆ ಮನುಷ್ಯ ಮಾತ್ರರಾದ ನಮಗೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೂ ಕೂಡ ದೈವಗಳು ಇಚ್ಛಿಸಿದಂತೆ ದೈವಾರಾಧನೆಗೆ ಈ ಜಾಗದಲ್ಲೇ ಅದರ ದೈವಾರಾಧನೆ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.